ಎಲ್ರಿಗೂ ನಮಸ್ಕಾರ. ನಾನಿವತ್ತು ಇನ್ನೊಂದು ರೆಸಿಪಿ ಜೊತೆಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಮಶ್ರೂಮ್ ಕರಿ ಹೇಗೆ ಮಾಡೋದು ಅಂತ ಹೇಳೋಣ ಅಂತ. ಇಟ್ಸ್ ಜಸ್ಟ್ ಎ ಸಿಂಪಲ್ ಮಶ್ರೂಮ್ ಕರಿ. ಸೊ ನಿಮ್ಗೆ ಅದಕ್ಕೆ ಒಂದ್ಸರಿ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು, ಇದಕ್ಕೆ ಸೇಮ್ ಪ್ರೊಸೀಜರ್ ಏನಂದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಅದನ್ನೆಲ್ಲ ನಾವು ಫ್ರೈ ಮಾಡಿಕೊಂಡು, ಒಂಚೂರು ಗೋಡಂಬಿ ಇರುತ್ತೆ ಅದನ್ನು ಕೂಡ ಜೊತೆಗೆ ಫ್ರೈ ಮಾಡಿಕೊಂಡು ಅದನ್ನು ಆರಿಸ್ಕೊಂಡು ಅದಾದಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಮತ್ತು ಜೀರಿಗೆ, ಚಕ್ಕೆ, ಲವಂಗ, ಕೊತ್ತಂಬರಿ ಏನೇನು ಬೇಕೋ ಎಲ್ಲ ಹಾಕಿ ಅದನ್ನು ನಾವು ಪೇಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದು ಆ್ಯಕ್ಚುಲಿ ವಿಡಿಯೋ ಇತ್ತು, ಡಿಲೀಟ್ ಆಗೋಗ್ಬಿಟ್ಟಿದೆ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೀವು ಮನೇಲಿ ಮಾಡಿ ಟ್ರೈ ಮಾಡಿ, ಸೇಮ್ ಹೋಟೆಲ್ಗಿನ್ನೂ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡೆ, ಅದಾದಮೇಲೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ನಾವು, ಸೊ ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ನಾವು ಮಶ್ರೂಮ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ಸಪ್ರೇಟಾಗಿ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಮಶ್ರೂಮ್ನ ಫ್ರೈ ಮಾಡ್ಕೊತೀನಿ, ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಉಪ್ಪು, ಖಾರ ಅದಕ್ಕೆ ಹಾಕಿದಾಗ ಸೊ ಅದು ಲೈಕ್ ಟೇಸ್ಟ್ ಇನ್ನೂ ಕೊಡುತ್ತೆ ಅದಕ್ಕೆ. ನಾನು ಇದಕ್ಕೆ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಜನರಲ್ಲಾಗಿ ಹಾಕೋದ್ಬಿಟ್ಟು ಗರಂ ಮಸಾಲ ಇದ್ದರೆ ಎಲ್ಲನೂ ಆಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಮೆಣಸು ಪೌಡರ್, ಸೊ ಅದನ್ನು ಹಾಕಿದ್ರೆ ಸೊ ಅದಕ್ಕೆ ಫ್ರೈ ಮಾಡಿದಾಗ ಅದಕ್ಕೆ ಖಾರ ಅನ್ನೋದು ಹಿಡ್ಕೊಳ್ಳುತ್ತೆ. ಸೊ ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ಅದಕ್ಕೆ. ಸೊ ಅದನ್ನು ಮಾಡ್ಕೊಂಡಾದಮೇಲೆ ನಾವು ಅದೇನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಫ್ರೈ ಮಾಡಿಕೊಂಡು, ಜೊತೆಗೆ ಇದನ್ನು ಫ್ರೈ ಮಾಡಿಕೊಂಡು ಎರಡನ್ನೂ ಮಿಕ್ಸ್ ಮಾಡಿ ಮತ್ತೊಂದು ಸಲ ಕುದಿಸಿ ಮಾಡಿ ರೆಡಿಯಾಗಿರೋ ಮಶ್ರೂಮ್ ಕರಿ. ಸೊ ಹೀಗೆ ಕಾಣುತ್ತೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಓಕೆನಾ? ಟ್ರೈ ಮಾಡಿ ನನಗೆ ಹೇಳಿ ಕಮೆಂಟ್ಸಲ್ಲಿ. ಮತ್ತು ನಾವು ಆ್ಯಕ್ಚುಲಿ ಮೈಸೂರಿಗೆ ಹೋಗಿದ್ವಿ. ಸೊ ಮೈಸೂರಲ್ಲಿ ಏನು ಪ್ಲೇಸಪ್ಪ ಅಂತ ಅಂದರೆ ಆ ಪ್ಲೇಸ್ ತೋರಿಸೋಣ ಅಂತ ಅಂದ್ಬಿಟ್ಟು ಇದಕ್ಕೆ ವಿಡಿಯೋ ಆ್ಯಡ್ ಮಾಡಿದೆ ಆ್ಯಕ್ಚುಲಿ. ಪಯಣ ಅಂತ ಹೇಳಿ, ನಿಮಗೆ ಗೊತ್ತು ಅಲ್ವಾ, ಕಾರ್ ಶೋರೂಮ್ ಇದು ಅಂತ ಅಂದ್ಬಿಟ್ಟು. ಓಲ್ಡ್ ಕಾರ್ ಶೋರೂಮ್, ಆ ಶೋರೂಮ್ ಅಲ್ಲ, ಅದು ಎಕ್ಸಿಬಿಷನ್, ಸಾರಿ ಮಿಸ್ ಆಗಿ ಹೇಳ್ತಾ ಇದ್ದೀನಿ. ಓಲ್ಡ್ ಕಾರ್ಸ್ ಎಕ್ಸಿಬಿಷನ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈ ಥರ ನಾವೆಲ್ಲೂ ಅಂದರೆ ಬೇರೆ ಟೈಪ್ಸ್ ನಾವು ಸ್ಪೇರ್ ಪಾರ್ಟ್ಸ್, ಲೈಕ್ ಈಗ ವಿಶ್ವೇಶ್ವರ ಮ್ಯೂಸಿಯಂ ನೋಡಿದ್ವಿ ಅಲ್ಲ, ಸೊ ಅದು ಬೇರೆ ಪಾರ್ಟ್ಸ್ ಎಲ್ಲ ಅದು ಒಳಗೆ ಏನು ವರ್ಕ್ ಆಗುತ್ತೆ ಅಂತೆಲ್ಲ ನೋಡ್ತೀವಿ. ಇದು ಓಲ್ಡ್ ಸ್ಟೈಲ್ ಕಾರ್ಸ್ ಎಲ್ಲ ನೀವು ನೋಡ್ಬೋದು. ಕಾರ್ ಪ್ರಿಯರಿದ್ದರೆ ಈ ಪ್ಲೇಸ್ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು ನಾವು. ಆ್ಯಕ್ಚುಲಿ ಎಂಟ್ರಿ ಟಿಕೆಟ್ 50 ಅಷ್ಟೇ, ಬಟ್ ಇಟ್ ಈಸ್ ವರ್ತ್ ಇಟ್. ಸೊ ಇವಾಗ ಕಾರ್ ಲವರ್ಸ್ ಇರ್ತಾರಲ್ವ, ಸೊ ಅಂಥವ್ರಿಗೆ ಇಷ್ಟ ಆಗುತ್ತೆ. ಎಲ್ಲರೂ ಹೋಗ್ಬೋದು, ಚೆನ್ನಾಗಿರುತ್ತೆ. ಒಂದು ಲೈಕ್ ತಿಳ್ಕೊಳ್ಳೋಕ್ಕೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಕೂಡ ಇದೆ ಅಲ್ಲ, ಅದು ಯಾರ ಕಾರು, ಏನು, ಯಾರು ಡೊನೇಟ್ ಮಾಡಿದ್ದು, ಯಾರು ಇದನ್ನು ತಂದು ಇಲ್ಲಿ ಸಬ್ಮಿಟ್ ಮಾಡಿದ್ದು, ಆ ಥರ ಎಲ್ಲ ಡಿಫ್ರೆಂಟ್ ಪರ್ಸನ್ಸಿಂದ ಕಲೆಕ್ಟ್ ಮಾಡಿಕೊಂಡು, ಇದು ಕೂಡ ಹಳೇದ ಕಾಲ ಬೈಕ್ಸ್ ಕಲೆಕ್ಟ್ ಮಾಡಿಕೊಂಡು ಎಕ್ಸಿಬಿಷನ್ ಅಂತ ಇಟ್ಟಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೀವೊಂದ್ಸರಿ ಹೋಗಿ ಮೈಸೂರು ಕಡೆ ಹೋದಾಗ ಈ ಪ್ಲೇಸ್ ಮಸ್ಟ್ ನೆಕ್ಸ್ಟ್ ಐಟ್ನರಿಯಲ್ಲಿ ಹಾಕ್ಕೊಳ್ಳಿ, ಓಕೆನಾ? ಒಂದು ಕಾರ್ ಇದೆ ಆಯಿತಾ, ಅದು ಎಷ್ಟು ಉದ್ದ ಇದೆ ಅಂದರೆ ನೀವು ನೋಡಬೇಕು. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಎಲ್ಲ ಈ ಬೋರ್ಡಲ್ಲಿ ಹಾಕಿರ್ತಾರೆ, ಹೋಗಿ ಅಲ್ಲೇ ಚೆಕ್ ಮಾಡಿ ಆಯಿತಾ. ಇದು ಯಾವ ಇರೋದು ಏನು ಎಲ್ಲ ಡೀಟೇಲ್ಸ್ ಇದೆ ಅಲ್ಲಿ ಸಿಗುತ್ತೆ.
ತುಂಬ ಇಷ್ಟ ಆಯಿತು. ಹೋಗಬೇಕಂತ ಅಂದ್ಕೊಂಡಿದ್ವಿ, ವಿಸಿಟ್ ಮಾಡಿದ್ವಿ. ಆ್ಯಕ್ಚುಲಿ ಚೆನ್ನಾಗಿತ್ತು, ಡಿಸಪಾಯಿಂಟ್ಮೆಂಟ್ ಅಂತೇನು. ಅಂಥ ಟೈಪ್ಸ್ ಕಾರ್ ಇದೆ ಅಂದರೆ ಓ ಮೈ ಗಾಡ್, ಲಿಟ್ರಲಿ ಮೆಸ್ಮರೈಸಿಂಗ್. ನೋಡಿ ಒಂದೊಂದು ಕಾರು ಯಾವ ಥರ ಡಿಸೈನ್ಸ್ ಇದೆ, ಹಂಗೆ ಎಲಿವೇಟ್ ಆಗ್ತಾ ಆಗ್ತಾ ಹೆಂಗೆ ಕಾರ್ಸ್ ಎಲ್ಲ ಕ್ರಿಯೇಟ್ ಆಯಿತು. ಅವಾಗಿನ ಈ ಟಿಲ್ ನಾವು ಯಾವ್ಯಾವ ಥರ ಕಾರ್ಸ್ ಇದೆ ಅಂತ ನೀವೇ ನೋಡಿ. ಇವಾಗ ಒಂದು ಕಾರ್ ಬರುತ್ತೆ, ಎಷ್ಟು ಉದ್ದ ಇದೆ ಅಂದರೆ ಲಿಟ್ರಲಿ ಆ ಫುಲ್ ಸ್ಪೇಸನ್ನು ಯೂಸ್ ಮಾಡ್ಕೋಬೋದಾಗಿತ್ತು. ಆ ಥರ ಇದೆ ಅದು. ಇದು ಚೆನ್ನಾಗಿತ್ತು, ಕ್ಯೂಟಾಗಿ. ನಾನು ಅದಕ್ಕೆ ವಿಡಿಯೋ ಮಾಡ್ಕೊಂಡು ತೋರ್ಸೋಣ ಅಂತ ಅಂದ್ಬಿಟ್ಟು ಆಮೇಲೆ ಕೆಳಗಡೆ ಫ್ಲೋರಿಗೆ ಹೋಗ್ತಾ ಇದ್ವಿ. ಸೊ ಅದು ಕೂಡ ಚೆನ್ನಾಗಿತ್ತು. ಈ ಕಾರ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ದು ಇದು. ಸೊ ಅವ್ರದ್ದು ಅದಕ್ಕೆ ಎಕ್ಸಿಬಿಷನ್ಗೆ ಅಂತಲೇ ಕೊಟ್ಟಿದ್ದಾರೆ. ಈ ಕಾರ್ ನೋಡಿ ಹೇಗೆ ಡಿಫ್ರೆಂಟ್ ಆಗಿದೆ. ವೆರಿ ನೈಸ್ ಆ್ಯಕ್ಚುಲಿ. ಕಾರ್ ಲವರ್ಸಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ ಈ ಪ್ಲೇಸ್. ಒಂದ್ಸರಿ ಟ್ರೈ ಮಾಡಿ, ವಿಸಿಟ್ ಮಾಡಿ, ಓಕೆನಾ? ಹಾಂ, ಈ ಟರ್ನ್ ಆದಾಗ ನಾನು ನನ್ನ ಹಸ್ಬೆಂಡ್ ಸೆಲ್ಫಿ ತಗೊಳ್ತೆ. For watching, subscribe.